ನಮ್ಮ ಜೊತೆಗೆ ಇವತ್ತು ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನಟರಾಗಿರುವಂತಹ ಕಿರಣ್ ರಾಜ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಕಿರಣ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಕಾಣೆ ಆಗಿದ್ದೀರಾ, ತುಂಬಾ ದಿನಗಳಾಯ್ತು, ಎಲ್ಲೂ ಕಾಣ್ತಾ ಇಲ್ಲ ಕಣ್ಣನ್ ಬಿಟ್ರೆ. ಅಂದರೆ ಕೆಲಸದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋಣ ಅಂತ ಅಲ್ಲಿ ಮಾತ್ರ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಶೆಡ್ಯೂಲ್ ಸ್ವಲ್ಪ ಟೈಟ್ ಇತ್ತು. ಸೊ ಮುಂಚೆ ಒಂದು ಇಂಟ್ರಾಕ್ಷನ್, ಪಬ್ಲಿಕ್ ಇಂಟ್ರಾಕ್ಷನ್ ಆಗಲಿ ಅಥವಾ ಮೀಡಿಯಾ ಇಂಟ್ರಾಕ್ಷನ್, ಅದಕ್ಕೆ ತುಂಬ ಅವಕಾಶ ಇರ್ತಿತ್ತು. ಬಟ್ ಇತ್ತೀಚೆಗೆ ಫ್ರಮ್ ದ ಪಾಸ್ಟ್ 5 months ಶೂಟಿಂಗಲ್ಲೇ ಇರೋದ್ರಿಂದ ಸ್ವಲ್ಪ ಅವಕಾಶ ಕಡಿಮೆ ಆಗ್ತಿತ್ತು. ಮಾಧ್ಯಮಗಳ ಮುಂದೆ ಬರೋದು ಕಡಿಮೆ ಆಗಿದೆ ಕಿರಣ್ ರಾಜ್. ಅಂದರೆ ವೈಯಕ್ತಿಕವಾಗಿ ಆ ಒಂದು ಡಿಸಿಷನ್ ತಗೊಂಡಿದ್ದೀರಾ ಅಥವಾ ಅವಕಾಶಗಳು ಈ ಥರ ಬರ್ತಾ ಇರಲಿಲ್ವಾ, ಹೆಂಗೆ ಅಂತ? ಅದೇ ಸ್ವಲ್ಪ ದಿನ ಆ ಒಂದು ಡಿಸ್ಟೆನ್ಸ್ ಇರಲಿ. ಬಿಕಾಸ್ ಲಾಸ್ಟ್ ರಿಲೀಸ್ ಟೈಮಲ್ಲಿ ತುಂಬ ಎಕ್ಸ್ಪೋಜರ್ ಇತ್ತು. ಸೊ ಕೆಲವೊಂದು ಸಲ ಅನಿಸುತ್ತಲ್ಲ, ಯು ವಾಂಟ್ ಟು ಸ್ಟೇ ಅವೇ ಫ್ರಮ್ ದಟ್ ಎಕ್ಸ್ಪೋಜರ್ ಆಲ್ ಆಫ್ ಅ ಸಡನ್. ಒಂದು ಪೀಸ್ ಆಫ್ ಮೈಂಡ್. ಆ್ಯಂಡ್ ಬಂದರೆ ಮಾತಾಡೋದಕ್ಕೆ ಏನಾದರೂ ಟಾಪಿಕ್ಸ್ ಇರಬೇಕು. ಲೈಕ್ ಸುಮ್ಮನೆ ಬಂದು ಏನು ಮಾಡೋದು ಅಂತಲೂ ಇತ್ತು. ಅಂದರೆ ನೀವು ತುಂಬ ರಾನಿ ಆದಮೇಲೆ ಎಲ್ಲೂ ಕಾಣಿಸ್ಕೋತಾ ಇರಲಿಲ್ಲ ಸಿನಿಮಾ ಆದ ನಂತರ. ಅದಾದಮೇಲೆ ಸಡನ್ನಾಗಿ ಒಂದು ಸೀರಿಯಲ್ ಅನೌನ್ಸ್ ಆಗುತ್ತೆ, ಆ ಸೀರಿಯಲಲ್ಲಿ ನೀವು ಬರ್ತೀರಾ ಅಂತ ಆಗುತ್ತೆ. ಆದರೆ ಆ ಸೀರಿಯಲೇ ಒಂದು ಕಾಂಟ್ರವರ್ಸಿ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಸಿಚುವೇಶನ್ಸ್, ಯಾವತ್ತೋ ಒಂದು ದಿವಸ ಅದು ಸೀರಿಯಲ್ ರಿಲೀಸ್ ಆಗ್ತಾ ಇದೆ, ಇವತ್ತಿಂದ ಶುರು ಆಗ್ತಿದೆ ಅನ್ನುವಂಥದ್ದನ್ನು ನೀವೇ ಹೇಳಿದ್ರಿ. ಬಟ್ ಆ ದಿನ ಬಂದಿರಲಿಲ್ಲ. ಆ್ಯಕ್ಚುಲಿ ಏನಾಗಿತ್ತು ಆ ಟೈಮಲ್ಲಿ? ಲೀಗಲ್ ಕಾಂಪ್ಲಿಕೇಶನ್ ಸ್ವಲ್ಪ ಇತ್ತು ಇನ್ ಟರ್ಮ್ಸ್ ಆಫ್ ಅಗ್ರಿಮೆಂಟ್. ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ, ಯಾಕಂದರೆ ಅದನ್ನು ನೀವು ಹೇಳಿರ್ತೀರಾ ವಿಡಿಯೋದಲ್ಲಿ. ಬಟ್ ಆ್ಯಕ್ಚುಲ್ ಆಗಿರೋದು ಏನಲ್ಲಿ, ಏನು ಸಮಸ್ಯೆ ಆಗಿತ್ತು, ಯಾರ ಮಧ್ಯೆ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು? ಅಂದರೆ ಸಮಸ್ಯೆ ಏನಿಲ್ಲ, ಭವ್ಯ ಅವ್ರು ಏನಿದ್ರು ಅವ್ರದ್ದು ಅಗ್ರಿಮೆಂಟ್ ಪೀರಿಯಡ್ ಇತ್ತು ಬೇರೆ ಇದರಲ್ಲಿ. ಸೊ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಕಾರ್ಪೊರೇಟ್ ಲೆವೆಲಲ್ಲಿ ಥಿಂಗ್ಸ್ ವರ್ಕ್ ಇನ್ ಅ ಡಿಫ್ರೆಂಟ್ ವೇ. ಆ್ಯಂಡ್ ಈ ಥರ ಅಗ್ರಿಮೆಂಟ್ ಒಂದು ಎನ್ಕ್ಲೋಜರ್ ಪೀರಿಯಡ್ ಅಂತ ಒಂದಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಅದು ಎಕ್ಸ್ಪೈರ್ ಆದ ತಕ್ಷಣ ಅದು ಶೋ ಸ್ಟಾರ್ಟೆಡ್. ನಿಮ್ಮ ಮೇಲೂ ಒಂದು ಕೇಸ್ ಬಿತ್ತು ಅನ್ನುವಂಥದ್ದು ಒಂದು ಸುದ್ದಿ ಇದೆ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಸತ್ಯನೋ ಸುಳ್ಳೋ ಅಂತ. ನೀವೇ ಅದಕ್ಕೆ ಕ್ಲಾರಿಟಿ ಕೊಡೋದಾದರೆ. ನನ್ನ ಮೇಲೆ ಯಾಕೆ ಬೀಳುತ್ತೆ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅರ್ಧ ಈ ಯೂಟ್ಯೂಬರ್ ನಂಬಾರ್ದು. ಈ ಯೂಟ್ಯೂಬಲ್ಲಿ ಹಾಕೋ ವಿಷಯ ಏನೇನೋ ಹಾಕ್ತಾರೆ, ಒಂದು ಇದಕ್ಕೆ ವ್ಯೂಸ್ ಬರಲಿ, ಫಸ್ಟ್ ಇದು ಬರಲಿ ಅಂತ. ನಾನಾಯ್ತು, ನನ್ನ ಕೆಲಸ ಆಯ್ತು, ಅದ್ರ ಮಧ್ಯೆ ಇದ್ಯಾವುದು ಹೊಸದು? ಯಾವ ಕೇಸು ಇಲ್ಲ. ಈಗ ಕಿರಣ್ ರಾಜ್ ಅವರು ಸದ್ಯ ಸೀರಿಯಲ್ ಮೂಲಕನೇ ಪ್ರೇಕ್ಷಕರಿಗೆ ಹತ್ರ ಆಗಿರೋದು. ಸೊ ಈಗ ಸಿನಿಮಾದಲ್ಲೂ ಒಲವನ್ನ ಜಾಸ್ತಿ ತೋರಿಸ್ತಾ ಇದ್ದೀರಾ. ಬಟ್ ಕಿರಣ್ ರಾಜ್ ಅವರ ಬಾಲ್ಯದ ದಿನಗಳ ಹತ್ರ ಹೋಗೋಣ. ಕಿರಣ್ ರಾಜು ಹುಟ್ಟಿ ಬೆಳೆದಿದ್ದೆಲ್ಲಿ, ಯಾವ ಸ್ಕೂಲಲ್ಲಿ ಓದಿದ್ರಿ, ಕಾಲೇಜಲ್ಲಿ ಮುಗಿಸಿದ್ರಿ? ಇದನ್ನು ಜಾಸ್ತಿ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ಸುತ್ತೆ ನೀವು. ಸೊ ತಂದೆ ಆರ್ಮಿಲಿದ್ದರು. ಸೊ ಆರ್ಮಿಲಿರೋದ್ರಿಂದ ನಂದು ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಎಲ್ಲ ಆಗಿದ್ದು ಮಧ್ಯಪ್ರದೇಶಲ್ಲಿ. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿದ್ದೆ, ಶೂಟಿಂಗ್ ಇದರಲ್ಲಿ. ಸೊ ಆಗ ಒಂದಷ್ಟು ಶೂಟಿಂಗ್ ಸಂಬಂಧಪಟ್ಟಿದ್ದ ಕ್ಯಾಂಪಸಸ್ ಏನಿರುತ್ತೆ ಅದರಲ್ಲೇ ನಾನು ಓದಿದ್ದು. ಫಾರ್ ಎಕ್ಸಾಂಪಲ್ ಆರ್ಮಿ ಸ್ಕೂಲ್. ಆ್ಯಂಡ್ ಆದಮೇಲೆ ಮೈಸೂರಿಗೆ ಶಿಫ್ಟ್ ಆಗಿದ್ದು. ಲೈಕ್ ತಂದೆ ತಾಯಿ ದೇ ಟುಕ್ ಅ ಡಿಸಿಷನ್, ಓಕೆ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಹೋಮ್ ಲ್ಯಾಂಡ್. ಸೊ ಆ ಟೈಮಲ್ಲಿ ಇಲ್ಲಿ ಶಿಫ್ಟ್ ಆದೆ. ಆ್ಯಂಡ್ ದೆನ್ ಮತ್ತೆ ಫಿಲ್ಮ್ ಮೇಕಿಂಗ್ ಡಿಗ್ರಿಗೋಸ್ಕರ ಮುಂಬೈಗೆ ಹೋಗಿದ್ದು. ಸೊ 3 years ಡಿಗ್ರಿ ಆ್ಯಂಡ್ ದೆನ್ ಆ್ಯಕ್ಟಿಂಗ್, ಟಿ ವಿ ಪ್ರೆಸೆಂಟೇಷನ್, ಡಿಪ್ಲೊಮಾ. ಸೊ ಕಂಪ್ಲೀಟ್ ಆ ಒಂದು ಕೋರ್ಸ್ಗೆ. ಸೊ ಇಟ್ ವಾಸ್ ಇನ್ ಮುಂಬೈ. ಹೈಸ್ಕೂಲಲ್ಲಿ ಮತ್ತು ಕಾಲೇಜ್ ಡೇಸನ್ನು ನೆನೆಸೋದಾದರೆ ಪ್ರತಿಯೊಬ್ಬರು ಹೇಳ್ತಾರೆ ನಮ್ಮ ಕಾಲೇಜ್ ಡೇಸ್ ಅಂದರೆ ಗೋಲ್ಡನ್ ಡೇಸ್ಗಳು, ಸಾಕಷ್ಟು ನೆನಪುಗಳಿರುತ್ತೆ ಅಂತ. ಕಿರಣ್ ರಾಜುಗಂಥ ಯಾವುದೇ ನೆನಪುಗಳಿಲ್ವಾ? ಗೋಲ್ಡನ್ ಡೇಸ್ ಅಂದರೆ ಸೆಟ್ ಆಫ್ ಎಕ್ಸ್ಪೀರಿಯನ್ಸ್. ಅದು ಪರ್ಟಿಕ್ಯುಲರ್ಲಿ ಓಕೆ ಉಳ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ. ಇಟ್ ವಾಸ್ ಲೈಕ್ ಅ ರೆಗ್ಯುಲರ್ ಡೇ. ಹೋಗ್ತೀರಾ, ಓದ್ತೀರಾ, ಮನೆಗೆ ಬರ್ತೀರಾ, ಆ ಥರ ಅಷ್ಟೇ. ನೆನಪು ಉಳ್ಕೊಂಡಿರೋ ಇನ್ಸಿಡೆಂಟ್ಸ್ ಅಂದರೆ ಮಾರ್ಕ್ಸ್ ಕಾರ್ಡ್ ಕೈಗೆ ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊ ಬನ್ನಿ ಅಂತಾರಲ್ಲ, ಅದು ಮಾತ್ರ ಉಳ್ಕೊಂಡಿರೋದು. ಯಾಕೆ, ಹೆಂಗೆ ಸೈನ್ ಮಾಡಿಸೋದು ಅಂತ ಯೋಚನೆ ಮಾಡಬೇಕಲ್ಲ, ಅದಕ್ಕೆ. ಕಮ್ಮಿ ಬರ್ತಿತ್ತಾ ಹಂಗಿದ್ರೆ? ಅಂದರೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಯಾವುದ್ರಲ್ಲೂ ಇರಲಿಲ್ಲ ನಾನು. ಅಂದರೆ ಕೆಲವೊಂದು ಸಲ ಐ ಯೂಸ್ ಟು ಫೀಲ್ ಈ ಇನ್ಫಾರ್ಮೇಷನ್ ನನಗೆ ಬೇಕಾಗಲ್ಲ ಲೈಫಲ್ಲಿ ಅಂತ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಹೋಗ್ತಿರಲಿಲ್ಲ. ನನಗಿಷ್ಟ ಆದರೆ ಐ ಹ್ಯಾವ್ ಸ್ಕೋರ್ಡ್ ಔಟ್ ಆಫ್ ಔಟ್ ಆಲ್ಸೋ. ಬಟ್ ಅದು ಇಂಟ್ರೆಸ್ಟ್ ಇಲ್ಲಾಂದರೆ ನಾನು ತುಂಬ ಸ್ಟ್ರೆಸ್ ಮಾಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿರಲಿಲ್ಲ. ಬಟ್ ನಿಮ್ಮ ತಂದೆ ತಾಯಿಗೊಂದು ಕನಸಿರುತ್ತೆ, ನೀವು ಡಾಕ್ಟರ್ ಆಗಬೇಕು ಅಂತ ಇತ್ತು ಅವ್ರಿಗೆ. ನಾನು ಮಗ ಡಾಕ್ಟರ್ ಆಗಿದ್ದೀರಲ್ವಾ? ನಾನು ಅದೇ ಹೇಳ್ದೆ, ಅಟ್ಲೀಸ್ಟ್ ಹೀಗಾದರೂ ನೋಡಿ ಸಂತೋಷ ಪಡಿ. ಸೊ ಡಾಕ್ಟರ್ ಆಗಲ್ಲ ಅಂದರೆ ಆ್ಯಕ್ಟರ್ ಆಗ್ತೀನಿ ಅಂದಾಗ ರಿಯಾಕ್ಷನ್ ಹೆಂಗಿತ್ತು ಮನೆಯಲ್ಲಿ? ಕಂಪ್ಲೀಟ್ಲಿ ಸರ್ಪ್ರೈಸಿಂಗ್ ಆಗಿತ್ತು ನನಗೂ. ಬಿಕಾಸ್ ಐ ಥಾಟ್ ದೇ ವಿಲ್ ಅಪೋಸ್ ಇಟ್. ಒಂದು ಬಿಕಾಸ್ ಐ ವಾಸ್ ಡೀಸೆಂಟ್ ಆ್ಯಂಡ್ ಗುಡ್ ಇನ್ ಎಜುಕೇಷನ್. ಅಂದರೆ ಆ ಥರ ಎಲ್ಲ ಫೇಲ್ ಆ ಥರದ್ದೇನು ಇರಲಿಲ್ಲ. ಐ ವಾಸ್ ಗುಡ್ ಎಟ್ ಎಜುಕೇಷನ್. ಸೊ ಅವ್ರಿಗೆ ಏನಂತಂದರೆ ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್, ಒಂದು ಸ್ಟ್ರೇಟ್ ದಾರಿ ಇದೆಯಲ್ಲ, ಜಸ್ಟ್ ಫಿನಿಶ್ ಯುವರ್ ಎಜುಕೇಷನ್, ಗೆಟ್ ಇನ್ ಟು ಅ ಗುಡ್ ಜಾಬ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್. ಈ ಎಕ್ಸ್ಟ್ರಾ ರೂಟ್ ಯಾಕೆ ತೊಗೋಬೇಕು, ಆ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ವೆನ್ ಐ ಸೆಡ್ ಓಕೆ ನಾನು ಆ್ಯಕ್ಟರ್ ಆಗಬೇಕು ಅಂತ
ನಮ್ಮ ತಂದೆ ಅದೇ ಕೇಳಿದ್ದು, ಓಕೆ ನೀನು ಅದ್ರ ಬಗ್ಗೆ ತಿಳ್ಕೊಂಡಿದ್ಯಾ, ಲೈಕ್ ಹೌ ಟು ಎಕ್ಸಾಕ್ಟ್ಲಿ ಡೂ ಇಟ್. ಸೊ ಗೆಟ್ ಇನ್ ಟು ಸಮ್ ಇನ್ಸ್ಟಿಟ್ಯೂಟ್, ಲರ್ನ್ ಅಬೌಟ್ ಇಟ್, ಬಿಕಾಸ್ ನೀನು ಬ್ಲ್ಯಾಂಕ್ಲಿ ನಾಳೆ ಒಂದು ಅವಕಾಶ ಕೊಡಿ ಅಂತ ಹೋದಾಗ ಆನ್ ವಾಟ್ ಮೆರಿಟ್ ಆರ್ ವಾಟ್ ಬೇಸಿಸ್ ದೇ ವಿಲ್ ಗಿವ್ ಯು ವರ್ಕ್. ಅದೇ ನೀನು ಕಲ್ತಿದ್ದೀನಿ ಅಂತ ಗೊತ್ತಾದಾಗ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ದ ಫಸ್ಟ್ 0.5% ಆಫ್ ಗೆಟಿಂಗ್ ಇನ್. ಸೊ ಅದಕ್ಕೆ ಅವರೇ ಹೇಳಿದ್ದು ಗೋ ಆ್ಯಂಡ್ ಲರ್ನ್ ಇಟ್ ಅಂತ. ನಿಮಗೆ ಹೆಂಗೆ ಫಸ್ಟ್ ಟೈಮೇ ನೀವು ಸ್ಮಾಲ್ ಸ್ಕ್ರೀನಿಗೆ ಎಂಟ್ರಿ ಆಗ್ತೀರಾ? ಸೊ ಆ ಅವಕಾಶ, ಆ ದಿನ ಹೆಂಗಿತ್ತು? ಯಾರು ನಿಮಗೆ ರೆಫರ್ ಮಾಡಿದ್ದು? ಹೆಂಗೆ ಬಂದ್ರಿ? ಇನಿಷಿಯಲ್ ಡೇಸಲ್ಲಿ ನಾನು ಒಂದು ಈ ಫ್ಲೋ ಚಾರ್ಟ್ ಹೇಳ್ಕೊಡ್ತಾರೆ ಕಂಪ್ಯೂಟ್ರಲ್ಲಿ, 5th ಸ್ಟ್ಯಾಂಡರ್ಡಲ್ಲಿ ಫ್ಲೋ ಚಾರ್ಟ್, ಹೌ ಟು ಕ್ರಿಯೇಟ್ ಅ ಫ್ಲೋ ಚಾರ್ಟ್, ಸ್ಟೆಪ್ ಬೈ ಸ್ಟೆಪ್ ಹೌ ಟು ಹೌ ಪ್ರೊಸೀಜರ್ ವರ್ಕ್ಸ್ ಅಂತ. ಸೊ ಆ ಥರ ಒಂದು ಫ್ಲೋ ಚಾರ್ಟ್ ಮಾಡಿಕೊಂಡೆ. ಒಂದು ಪಾಸ್ಟ್ 5 ಇಯರ್ಸ್ದು ಒಂದು ಡೇಟಾ ತಗೊಂಡೆ. ಓಕೆ 5 ಇಯರ್ಸಲ್ಲಿ ಇಂಡಸ್ಟ್ರಿಗೆ ಇಫ್ ನ್ಯೂ ಕಮರ್ಸ್ ಹ್ಯಾವ್ ಎಂಟರ್ಡ್, ವಾಟ್ ವಾಸ್ ದ ಸೋರ್ಸ್, ವಾಟ್ ವಾಸ್ ದ ನಿಯರೆಸ್ಟ್ ಸೋರ್ಸ್. ಸೊ ಅದರಲ್ಲಿ ರಿಯಾಲಿಟಿ ಶೋ, ಸೀರಿಯಲ್ ಅಥವಾ ಶಾರ್ಟ್ ಕಮರ್ಷಿಯಲ್ ಆ್ಯಡ್ಸ್, ದೀಸ್ ವರ್ ದ ಆಪ್ಷನ್. ಸೊ ನಾನು ಆ ಫಿಲ್ಟ್ರೇಷನಲ್ಲಿ ಆ ಮ್ಯಾಪಲ್ಲಿ ಐ ಥಾಟ್ ಓಕೆ ಐ ಕ್ಯಾನ್ ಗೆಟ್ ಇನ್ ಟು ಬೈ ಸೀರಿಯಲ್ ಆರ್ ಐ ಕ್ಯಾನ್ ಗೆಟ್ ಇನ್ ಟು ಬೈ ರಿಯಾಲಿಟಿ ಶೋ. ಸೊ ಅದಾದಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ, ಓಕೆ ಆಡಿಷನ್ಸ್ ಹೇಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಅಂತ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ಇಟ್ ಇಂಡಿವಿಜುವಲಿ. ಕಾಲ್ ಬಂತು, ಯಾ ಥಿಂಗ್ಸ್ ಹ್ಯಾಪನ್ಡ್. ಸಾಮಾನ್ಯವಾಗಿ ಯಾರೇ ನಾವು ಕಲಾವಿದ್ರನ್ನ ಮಾತಾಡಿಸಿದಾಗ ಹೇಳ್ತಾರೆ, ಈಸಿ ಇರಲ್ಲ ಒಂದು ಸೀರಿಯಲಿಗಾಗಲಿ ಅಥವಾ ಸಿನಿಮಾಕ್ಕೆ ಎಂಟ್ರಿ ಆಗೋದಷ್ಟು ಈಸಿ ಇರಲ್ಲ. ಅದೇ ನೀವು ಹೇಳ್ದಂಗೆ ಆಡಿಷನ್ ಅಟೆಂಡ್ ಆಗಬೇಕು, ಅದು ಸೆಲೆಕ್ಟ್ ಆಗಬೇಕು, ಅದಾದಮೇಲೆ ಒಂದಿಷ್ಟು ಪ್ರೊಸೀಜರ್ಗಳಿರುತ್ತೆ, ತುಂಬ ಕಷ್ಟ. ಯಾಕಂದರೆ ಸಾವಿರಾರು ಜನ ನಿಂತಿರ್ತಾರೆ, ಒಬ್ರಿಬ್ರಿಗೆ ಅವಕಾಶ ಸಿಗುತ್ತೆ ಅಂತ. ನಿಮಗೆ ಆ ಥರ ಅನುಭವ ಆಗಿತ್ತಾ? ಆಡಿಷನಿಗೆ ಹೋಗೋದು, ರಿಜೆಕ್ಟ್ ಆಗೋದು, ಈ ಥರ ಆಗಿದ್ದಿದ್ಯಾ? ಒಂದು ಸ್ವಲ್ಪ ಅದನ್ನು ರಿಕಾಲ್ ಮಾಡಬಹುದಾ? ಇಲ್ಲ, ಸುಮಾರು ಇದೆ ಆ ಥರ. ಲೈಕ್ ಎಷ್ಟೋ ಆಡಿಷನ್ಸ್ ಹೋಗಿ ಆಡಿಷನ್ನು ಕೊಡೋಕ್ಕೆ ಬಿಡಲಿಲ್ಲ, ಲೈಕ್ ಫಸ್ಟೇ ಬೇಡ ಆ ಥರನೂ ಹೇಳ್ತಿದ್ರು. ಆ ಒಂದು ಪಾಯಿಂಟಲ್ಲಿ ನನಗೆ ತಪ್ಪು ಅನ್ಸೋದು, ಓಕೆ ಐ ಆಮ್ ಸ್ಟ್ರಗ್ಲಿಂಗ್ ಅಥವಾ ಏನೋ ಒಂದು ಆ ಥರ ಅಂತ. ಬಟ್ ಇವತ್ತು ಅದನ್ನೇ ನೋಡಿದಾಗ ಐ ವಾಸ್ ಜಸ್ಟ್ ಎಟ್ ದ ರಾಂಗ್ ಪ್ಲೇಸ್ ಟ್ರೈಯಿಂಗ್ ಫಾರ್ ರಾಂಗ್ ಥಿಂಗ್ ಅನಿಸುತ್ತೆ. ಅಂದರೆ ಈಗ ನಿಮಗೆ ನೆಸೆಸಿಟಿ ಇದೆ, ಬಿರಿಯಾನಿ ನೆಸೆಸಿಟಿ ಇದೆ, ನೀವು ಖೀರ್ ಮಾಡ್ಕೊಂಡು ಓಡಾಡ್ತಿದ್ದೀರಾ ಅಂದಾಗ ಐ ವಿಲ್ ಸಮ್ ಒನ್ ಕಾಲ್ ಯು. ಸೊ ಅಲ್ಲಿ ಕ್ಯಾರೆಕ್ಟರ್ ರಿಕ್ವೈರ್ಮೆಂಟ್ ಏನಿದೆ ಆ್ಯಂಡ್ ವಾಟ್ ದೇ ಆ್ಯಕ್ಚುಲಿ ವಾಂಟ್ ಆ್ಯಸ್ ಅನ್ ಆ್ಯಕ್ಟರ್ ಫ್ರಮ್ ಯು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ತಿಳ್ಕೊಳ್ದೆ ರಾಂಗ್ ಪ್ಲೇಸಸ್, ಈಗ ಸುಮಾರು ಜನ ಹೇಳ್ತಾರಲ್ಲ ಆಡಿಷನ್ ರಿಜೆಕ್ಷನ್ ಆಗುತ್ತೆ. ಆಬ್ವಿಯಸ್ಲಿ ವೆನ್ ಸಮನ್ ಇಸ್ ಡೂಯಿಂಗ್ ಎನ್ ಆಡಿಷನ್, ಅವ್ರು ಕಾಸ್ಟ್ ಮಾಡೋಕ್ಕೆ ಆಡಿಷನ್ ಮಾಡ್ತಾ ಇರೋದು. ಬಟ್ ಸಮ್ ಅದರ್ ವೇ ಯು ಡೋಂಟ್ ಫಿಟ್ ಇನ್ ಟು ದ ಕ್ಯಾರೆಕ್ಟರ್. ಇಟ್ಸ್ ನಾಟ್ ಅಬೌಟ್ ಆ್ಯಕ್ಟಿಂಗ್. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಲ್ಲ, ಯು ಡೋಂಟ್ ಲುಕ್ ಲೈಕ್ ದ್ಯಾಟ್ ಕ್ಯಾರೆಕ್ಟರ್ ದೇ ಆರ್ ಲುಕಿಂಗ್ ಫಾರ್. ಅದಕ್ಕೂ ರಿಜೆಕ್ಷನ್ ಆಗುತ್ತೆ. ಸೊ ಅದನ್ನು ನಾವು ಒಂದ್ಸಲ ಅರ್ಥ ಮಾಡ್ಕೋಬೇಕು. ಕೆಲವು ಸರಿ ಲೈಕ್ ವಿ ಗೆಟ್ ಇನ್ ಟು ಡಿಪ್ರೆಷನ್ ಥಿಂಕಿಂಗ್ ಓಕೆ ವಿ ಗಾಟ್ ರಿಜೆಕ್ಟೆಡ್, ನಮ್ಮಲ್ಲಿ ಏನು ಕಡಿಮೆ ಇತ್ತು ಅಂತ. ಇಟ್ಸ್ ನಾಟ್ ಅಬೌಟ್ ಯು, ಇಟ್ಸ್ ಅಬೌಟ್ ವಾಟ್ ದೇ ವಾಂಟ್. ಬಟ್ ಯಾವತ್ತಾದ್ರೂ ಹಂಗೆ ಆಗಿದ್ದಿದ್ಯಾ? ಸುಮಾರಾಗಿದೆ. ಡಿಪ್ರೆಷನ್ ಲೆವೆಲ್ಗೆ ಹೋಗಿದ್ದೀರಾ? ಸಿ ಲೈಫ್ ಸ್ಟಾರ್ಟ್ಸ್ ವಿತ್ ಅ ಕ್ಯೂರಿಯಾಸಿಟಿ ಅಂತಾರಲ್ಲ. ಸೊ ಇಟ್ಸ್ ಲೈಕ್ ಎವ್ರಿ ಸ್ಟೇಜ್ ಯು ಸ್ಟಾರ್ಟ್ ಲರ್ನಿಂಗ್ ಥಿಂಗ್ಸ್ ಆ್ಯಂಡ್ ಹೊಸದು ವಿಷಯ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನಿಷಿಯಲ್ ಡೇಸಲ್ಲಿ ಯಾಕೆ ಹೇಗೆ ಅನ್ನೋದೇ ಅರ್ಥ ಆಗ್ತಿರಲ್ಲ. ಸೊ ಆಗ ಪ್ರತಿಯೊಂದು ತಪ್ಪು ಅನ್ನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ತುಂಬ ಬೇಜಾರಾಗೋದು, ಯಾಕೆ ಯಾರ್ಯಾರೋ ಆಗ್ತಿದ್ದಾರೆ, ನನಗೆ ಯಾಕೆ ಆಗ್ತಿಲ್ಲ. ಸೊ ಅದು ಬೇಜಾರಾಗೋದು. ಸರ್, ಇವಾಗ ನಿಮ್ಮ ಪ್ರಯತ್ನಗಳು ನಡೀತಾ ಇರುತ್ತೆ, ಬಟ್ ಅವಕಾಶಗಳು ಸಿಕ್ಕದೇ ಇದ್ದಾಗ ಪರ್ಯಾಯ ಮಾರ್ಗವನ್ನು ಹುಡುಕ್ತಾರೆ ಯಾರಾದರೂ. ನೀವು ಯಾವ ಥರ ಹುಡುಕಿದ್ರಿ ಸ್ಟಾರ್ಟಿಂಗ್ ಡೇಸಲ್ಲಿ? ಸ್ಟಾರ್ಟಿಂಗ್ ಡೇಸಲ್ಲಿ ಇಟ್ಸ್ ಲೈಕ್ ಅಪ್ಲೈ ಫಾರ್ ಎವ್ರಿ ಅವೈಲೇಬಿಲಿಟಿ, ಯಾವುದೋ ಒಂದು ಕಚ್ಕೊಳ್ಳುತ್ತೆ ಅಂತ. ಸೊ ಯಾವ ಆಡಿಷನ್ ಸಿಕ್ಕಿದ್ರು ಹೋಗ್ತಿದ್ದೆ, ಅಥವಾ ಯಾವ ಕೋಆರ್ಡಿನೇಟರ್ ಸಿಕ್ಕಿದ್ರು ಐ ಯೂಸ್ ಟು ಕಾಂಟ್ಯಾಕ್ಟ್. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದ್ದೆ ಆಸ್ ಅ ಜೂನಿಯರ್ ಆರ್ಟಿಸ್ಟ್. ನಾನು 1-2 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಕೂಡ ಮಾಡಿದ್ದೆ. ಹೇಳಿ, ಆ ದಿನ ಅನುಭವ ಹೆಂಗಿತ್ತು? ಇವಾಗ ನಿಮ್ಮನ್ನು ಪ್ರತಿಯೊಬ್ಬರು ಕಿರಣ್ ರಾಜ್ ಅಥವಾ ಕನ್ನಡತಿಯಿಂದ ಈಗ ಬಂದಿರುವ ಕರ್ಣ ಸಿನಿಮಾಗಳಿಂದ ಗುರುತಿಸ್ತಾರೆ. ಬಟ್ ಆ ಜೂನಿಯರ್ ಆರ್ಟಿಸ್ಟ್ ಅನ್ನುವಂಥದ್ದೇ ಒಂದು ಬೆಲೆ ಅವಾಗೆಲ್ಲ. ಆ ದಿನ ಹೆಂಗಿತ್ತು? ಆ ಪಾತ್ರ ಮಾಡಬೇಕಿದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ನಾನು ಅವತ್ತು ತುಂಬ ಖುಷಿಯಾಗಿದೆ. ನಾನು ಯಾವತ್ತೂ ನನ್ನ ಸ್ಟ್ರಗಲ್ನ ಫ್ಯಾಂಟಸೈಸೇ ಮಾಡಿಲ್ಲ. ಅಯ್ಯೋ ಕಷ್ಟ ಅಂತ ನಾನು ಯಾವತ್ತೂ ಆ ಥರ ಅಂದ್ಕೊಂಡೇ ಇಲ್ಲ. ರಾದರ್ ಟೇಕ್ ಇಟ್ ಆಸ್ ಎ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಇಟ್ಸ್ ಅಂದರೆ ಈಗ ನೀವೊಂದು ಗೇಮ್ ಆಡ್ತೀರಾ, ಗೇಮಲ್ಲಿ ಲೆವೆಲ್ಸ್ ಅಂತ ಇರುತ್ತೆ. ಸೊ ಈಗ ಫಸ್ಟ್ ಲೆವೆಲ್ ಕ್ರಾಸ್ ಆದ್ರೇ ಸೆಕೆಂಡ್ ಲೆವೆಲ್ ಕ್ರಾಸ್ ಆದ್ರೂ ಥರ್ಡ್ ಲೆವೆಲ್. ಸೊ ನೀವು ಹತ್ಕೊಂಡು ಕೂತಿದ್ರು ಅಷ್ಟೇ ಟೈಮ್ ತಗೊಳುತ್ತೆ, ನೀವು ನಗಾಡ್ಕೊಂಡು ಮಾಡಿದ್ರು ಅಷ್ಟೇ ಟೈಮ್ ತಗೊಳುತ್ತೆ. ಸೊ ರಾದರ್ ಎಂಜಾಯ್ ದ ಜರ್ನಿ, ಟೇಕ್ ದ ಎಕ್ಸ್ಪೀರಿಯನ್ಸ್, ಲರ್ನ್ ಫ್ರಮ್ ಇಟ್, ಅದನ್ನು ಇಂಪ್ಲಿಮೆಂಟ್ ಮಾಡಿ ಕ್ರಿಯೇಟ್ ಅ ಬೆಟರ್ ಟುಮಾರೋ. ಸೊ ನನಗದು ಯಾವಾಗಲೂ ಇತ್ತು. ಫಸ್ಟ್ ಆ ಜೂನಿಯರ್ಟಿಸ್ ಹೋದಾಗ ಇಟ್ ವಾಸ್ ಅ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಓಕೆ ಕ್ಯಾಮ್ರಾ ಅಂತ ಇರುತ್ತಾ, ಓಕೆ ಡೈರೆಕ್ಷನ್ ಅಂದರೆ ಈಗ ಕಟ್ ಆ್ಯಕ್ಷನ್ ಹೇಳಿದ್ಮೇಲೆ ಯು ಶುಡ್ ಸ್ಟಾರ್ಟ್ ಆ್ಯಕ್ಟಿಂಗ್. ಸೊ ಇದೆಲ್ಲ ನಂಗೆ ಗೊತ್ತಾಗಿದೆ ಅಲ್ಲಿಂದ. ಆ್ಯಂಡ್ ಐ ವಾಸ್ ಈವನ್ ಹ್ಯಾಪಿ ದ್ಯಾಟ್ ಡೇ. ಲೈಕ್ ಓಕೆ ಐ ಆಮ್ ಪಾರ್ಟ್ ಆಫ್ ದಿಸ್ ಆಕ್ಯುಪೇಷನ್ ಅಂತ ನನಗೆ ಅವತ್ತು ಒಂದು ಒಳ್ಳೆ ಇದರಲ್ಲೇ ಇದ್ದೆ. ಸೊ ಎರಡು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ ಅಂತ ಹೇಳಿದ್ವಿ. ಯಾವ ಪಾತ್ರ ಮಾಡಿದ್ರು ಕಿರಣ್ ರಾಜ್? ಆ ಮೂಲೆಯಿಂದ ಈ ಮೂಲೆ ಓಡೋಗೋದು.
ಮತ್ತೆ ಈ ಮೂಲಿಂದ ಆ ಮೂಲೆ ಓಡೋಗೋದು. 3 ಸರಿ ಥಿಯೇಟ್ರಿಗೆ ಹೋಗಿ ನೋಡಿದೆ, ಈಗಲಾದರೂ ಹಿಂಗೆ ಕಾಣ್ತೀರಾ ಅಂತ. ಕಾಣಲಿಲ್ಲ, ಅದು ಯಾವುದೋ ಒಂದು ಫ್ರೇಮಲ್ಲಿ ಇದ್ದೀನಿ ಅಷ್ಟೇ. ಸಿನಿಮಾ ಹೆಸರು ಹೇಳ್ಬೋದಾ? ನೋಡ, ಹುಲಿ, ಕಿಶೋರ್ ಸರ್ದು ಹುಲಿ ಅಂತ ಮಾಡಿದ್ರು, ಅದರಲ್ಲಿ ಇದ್ದೆ. ಇನ್ನೊಂದು ಯಾವುದೊಂದು ತೆಲುಗು ಸಿನಿಮಾಗೆ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ. ಆಗ ಅವರು ಲಲಿತ್ ಮಹಲಲ್ಲಿ ಶೂಟ್ ಮಾಡ್ತಿದ್ರು. ಇವತ್ತು ಕಿಶೋರ್ ಸರ್ ಮೀಟ್ ಆದಾಗ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದಿದೆಯಾ? ಇಲ್ಲ. ನಿಮಗೆ ಆಫರ್ಸ್ಗಳು ಹೆಂಗೆ, ಅದೇ ಕಾಂಟ್ಯಾಕ್ಟ್ಸಿಂದ ಆಫರ್ಸ್ ಬಂತಾ ಅಥವಾ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು? ಯಾರಿಂದ ಕಾಲ್ ಬಂತು ನಿಮಗೆ? ಆ ಡೇ ಹೆಂಗಿತ್ತು ಕಾಲ್ ಬಂದ ಹೊತ್ತು? ನಮ್ಗೆ ಅದು ಎಲ್ಲಿಂದ ಯಾರು ಕಾಲ್ ಮಾಡಿದ್ರು ಅಂತ ನನಗೆ ಇಲ್ಲಿವರೆಗೂ ಕ್ವಶನ್ ಇದೆ. ಲೈಕ್ ಫಸ್ಟ್ ಶೋ ಸಿಕ್ಕಿದ್ದು ನಂಗೆ ಆಗ ಜಸ್ಟ್ ಒಂದು ರಿಯಾಲಿಟಿ ಶೋ ಮುಗ್ದಿತ್ತು. ಸಡನ್ಲಿ ಯಾರೋ ಫೋನ್ ಮಾಡಿದ್ರು, ಈ ಥರ ಒಂದು ಶೋ ಇದೆ, ನೀವು ಅರ್ಜೆಂಟಾಗಿ ಅಲ್ಲಿಗೆ ಹೋಗಪ್ಪ ಅಂತ ಹೇಳಿದ್ರು. ಆ ವ್ಯಕ್ತಿ ಹೆಸರು ನಂಗೆ ಗೊತ್ತಿಲ್ಲ, ನಾನು ತುಂಬ ಹುಡುಕಿದ್ದೀನಿ ಅದಾದ್ಮೇಲೂ. ಸೊ ಸಡನ್ಲಿ ಆ ಥರ ಫೋನ್ ಮಾಡಿ ಅವ್ರು ಯಾವುದೋ ಒಂದು ಜಾಗ ಕಳಿಸ್ತಾರೆ, ಅಲ್ಲಿ ಆಲ್ರೆಡಿ ಶೂಟಿಂಗ್ ನಡೀತಿತ್ತು. ಸೊ ನಂಗೆ ಅದೇ ಫಸ್ಟ್ ಟೈಮ್ ಆ್ಯಂಬಿಯನ್ಸ್ ಅದು, ಶೂಟಿಂಗ್ ಸೀರಿಯಲ್, ಕನ್ನಡ ಸೀರಿಯಲ್ ಈ ಥರ ಹಾಗೆ ಅಂತ. ಒಬ್ಬರು ಬಂದರು, ಕೈಗೊಂದು ಪೇಪರ್ ಕೊಟ್ಟರು, ಇದನ್ನು ಹೇಳ್ತೀನಪ್ಪ ಅಂತ ಹೇಳಿದ್ರು. ಹಾಂ ಹೇಳ್ತೀನಿ ಅಂತಂದರೆ ಕ್ಯಾಮ್ರಾ ಆನ್ ಮಾಡಿ ನಿಲ್ಲಿಸಿದ್ರು, ಒಂದು ಟೇಕ್ ತೊಗೊಂಡ್ರು. ಇನ್ಯಾರೋ ಬಂದರು, ಇದು ಪೇಮೆಂಟ್ ಬಗ್ಗೆ ಮಾತಾಡಿದ್ರು. ಮ್ಯಾನೇಜರ್ ಬಂದರು, ನೋಡಪ್ಪ ನಾಡ್ದಿಂದ ನೀನು ಶೂಟಿಂಗ್ ಇರುತ್ತೆ ಅಂತ ಅಂದರು. ನನಗೆ ಆ 1.5 ಗಂಟೆ ನನಗೆ ಏನು ನಡೀತಿದೆ ನನ್ನ ಜೀವನದಲ್ಲಿ ಅಂತಲೇ ಗೊತ್ತಾಗಲಿಲ್ಲ ಅಲ್ಲಿ. ಬಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒನ್ ಥಿಂಗ್ ಐ ನ್ಯೂ, ಈ ಅವಕಾಶ ಹೋದರೆ ಇನ್ನು 1-2 ತಿಂಗಳಂತೂ ನನಗೆ ಯಾರೂ ಕರೆಯಲ್ಲ. ಈಗ ನಾನು ಈಗ ಇಲ್ಲಿ ಹೋಗಿ ಕೆಡ್ದಾಗ ಮಾಡಿದ್ರೆ ಇವರೇ 100 ಜನಕ್ಕೆ ಹೇಳ್ಬಿಡ್ತಾರೆ, ಅವನ ಆ್ಯಕ್ಟಿಂಗೇ ಇಲ್ಲ ಅಂತ. ಸೊ ಐ ನ್ಯೂ ಅಟ್ಲೀಸ್ಟ್ ಅಲ್ಲಿ ಹೋಗಿ ಒಂದು ಬೆಸ್ಟ್ ಮಾಡೋಣ ಅಂತ. ಆ್ಯಂಡ್ ದೇ ಲೈಕ್ ಡೆಡ್ ದ ಆಡಿಷನ್. ಅವರು ಅಲ್ಲೇ ಎಲ್ಲರಿಗೂ ಫಾರ್ವರ್ಡ್ ಮಾಡಿದ್ರು, ಚಾನಲ್ಗೆ ಫಾರ್ವರ್ಡ್ ಮಾಡಿದ್ರು ಆಡಿಷನ್ ತಗೊಂಡ ತಕ್ಷಣ. ಆ್ಯಂಡ್ ಎವ್ರಿ ಒನ್ ವಾಸ್ ಲೈಕ್ ವೆರಿ ಹ್ಯಾಪಿ. ದಟ್ಸ್ ವಾಟ್ ಐ ಕೀಪ್ ಟೆಲಿಂಗ್ ಎವ್ರಿ ಒನ್. ಅಂದರೆ ಇಟ್ಸ್ ಅ ಸರ್ವಿಸ್ ಪ್ರೊವೈಡಿಂಗ್ ಇಂಡಸ್ಟ್ರಿ. ಇಲ್ಲಿ ಹೊಸ ಸೈನ್ಸ್, ಹೊಸ ಮ್ಯಾಥ್ಸ್ ಏನೂ ಇಲ್ಲ. ಪೀಪಲ್ ಆರ್ ಲುಕಿಂಗ್ ಫಾರ್ ವರ್ಕ್ ಆ್ಯಂಡ್ ಲುಕಿಂಗ್ ಫಾರ್ ಪೀಪಲ್ ಹೂ ಕ್ಯಾನ್ ವರ್ಕ್ ಅಷ್ಟೇ. ಸೊ ಅವ್ರಿಗೆ ಒಂದು ರಿಕ್ವೈರ್ಮೆಂಟ್ ಇದೆ, ನೀವು ಆ ರಿಕ್ವೈರ್ಮೆಂಟ್ಗೆ ಫಿಟ್ ಆಗಬೇಕು. ಇಫ್ ಯು ವಾಂಟ್ ಟು ಗ್ರೋ ಮೋರ್, ಆ ರಿಕ್ವೈರ್ಮೆಂಟಲ್ಲಿ ಬೆಸ್ಟ್ ಆಗಿರಬೇಕು. ಸೊ ದ್ಯಾಟ್ಸ್ ದ ಓನ್ಲಿ ಫಾರ್ಮುಲಾ. ಅದೊಂದು ಮಾಡಿದ್ರೆ ಸಮ್ ಹೌ ಯು ವಿಲ್ ಗೆಟ್ ಇನ್ ಟು ದ ರೈಟ್ ಪ್ಲೇಸ್. ಆ ವ್ಯಕ್ತಿಯ ನಂಬರ್ ಏನಾದರೂ ಸೇವ್ ಮಾಡಿ ಇಟ್ಕೊಂಡಿದ್ದೀರಾ? 10 ವರ್ಷದ ಹಿಂದೆ ಅವ್ರ ಫೋನ್ ಬಂತಿತ್ತು ನನಗೆ. ಅದಾದಮೇಲೆ ಅಂದರೆ ಇಮಿಡಿಯೇಟ್ಲಿ ನಾನು ಆ ಸೀರಿಯಲ್ ಸ್ಟಾರ್ಟ್ ಆಯಿತು. ಸೀರಿಯಲ್ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಆ ನಂಬರಿಂದ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಒಂದು ಆ್ಯಡ್ ಇದೆ, ಆ್ಯಡ್ಗೆ ಹೋಗು ಅಂತ ಸಡನ್ಲಿ ಹೇಳಿದ್ರು. ಅಲ್ಲೂ ಹೋದೆ, ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಯಿತು, ಆ್ಯಡು ಆಯಿತು. ಸೊ ಹಾಗೆ ಆ ವ್ಯಕ್ತಿನ ಹುಡುಕೋ ಪ್ರಯತ್ನನೂ ಮಾಡಿಲ್ವಾ? ಮಾಡಿದೆ. ನಾನು ಮತ್ತೆ ಫೋನ್ ಮಾಡಿದೆ, ಅವ್ರು ಸಿಗ್ತೀನಿ ಅಂತ ಒಂದು 7-8 ಮಂತ್ಸ್ ಹೇಳಿದ್ರು. ಹಾಂ ನಾನು ಮೀಟ್ ಮಾಡ್ತೀನಿ ಅಂದರೆ ಹಿ ವಾಸ್ ಸಮ್ವನ್ ಫ್ರಮ್ ದ ಇಂಡಸ್ಟ್ರಿ ಅಂತ ಅಷ್ಟೊಂದು ಗೊತ್ತು, ಲೈಕ್ ಕೋಆರ್ಡಿನೇಟರ್ ಅವ್ರ ಮ್ಯಾನೇಜರ್ ಏನೋ ಆಗಿದ್ರು. ಬಟ್ ಸಿಗ್ತೀನಿ ಅದಾದಮೇಲೆ ಸಡನ್ಲಿ ಒಂದು 8 ಮಂತ್ಸ್ ಆದಮೇಲೆ ಅವ್ರ ನಂಬರೇ ಚೇಂಜ್ ಆಗೋಯ್ತು. ಸೊ ಅದು ಗೊತ್ತೇ ಆಗಲಿಲ್ಲ ಅವ್ರು ಯಾರು ಅಂತ. ಇವತ್ತಿನ ತನಕ ಕಿರಣ್ ರಾಜ್ಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಓಕೆ, ಫಸ್ಟ್ ಸೀರಿಯಲ್ಲು, ಆ ದಿನಗಳು, ಎಷ್ಟು ಡೇ ಶೂಟಿಂಗ್? ದೇವತೆ ಅದೊಂದು ಶೋ ನನಗೆ ಈಗ ಮಾಡ್ತಿರೋ ಶೋ. ಇಟ್ಸ್ ಮೈ ವರ್ಕ್, ಅಂದರೆ ವೇರ್ ಐ ಗೆಟ್ ಪೇಡ್. ಫಸ್ಟ್ ಶೋ ನನಗೆ ಒಂದು ಸ್ಕೂಲ್ ಆಗಿತ್ತು ಟು ಲರ್ನ್ ಇಟ್ ಬೆಟರ್. ಆ್ಯಂಡ್ ಪ್ರತಿಯೊಬ್ಬರು ಡೈರೆಕ್ಟರ್ಸ್ ಆಗಲಿ, ಆ್ಯಂಡ್ ದೇ ವರ್ ಆಲ್ ವೆರಿ ಸಪೋರ್ಟಿವ್. ದೇ ಯೂಸ್ ಟು ಟೀಚ್ ಮೀ ಓಕೆ ಹೌ ಟು ಟೇಕ್ ಪಾಸಸ್. ಒಂದೊಂದು ಫಾರ್ಮ್ಯಾಟ್ ಅಂತ ಇರುತ್ತೆ. ಈಗ ನಾವು ಆ್ಯಕ್ಟಿಂಗ್ ಅಂತ ಹೇಳಿದಾದ್ರೆ ಎಲ್ಲ ಲೆನ್ಸಸ್ಗೂ ಬೇರೆ ಬೇರೆ ಇರುತ್ತೆ. ಅದು ಅಂದರೆ ಹೌ ಟು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಅನ್ನೋದು. ಈಗ ಥಿಯೇಟರ್ ಮಾಡಿದ್ರೆ ಬೇರೆ ಥರ ಇರುತ್ತೆ. ವೆನ್ ದ ಕ್ಯಾಮ್ರಾ ಈಸ್ ವೆರಿ ಕ್ಲೋಸ್ ಟು ಯು, ಆ ಒಂದು ಬೇರೆ ಥರ ಇರುತ್ತೆ. ಸೊ ಅದನ್ನು ತುಂಬ ಡೀಟೇಲ್ಡಾಗಿ ಅಲ್ಲೇ ಕಲ್ತಿದ್ದು ನಾನು. ರಿಯಾಲಿಟಿ ಶೋ ಅಲ್ಲಿ ಮಾಡಿರ್ಬೋದು, ಅಥವಾ ನೀವು ಹೇಳಿದ್ರಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಅಂತ. ಅದು ಬಿಟ್ಟು ಒಂದು ಸೀರಿಯಲ್ಗೆ ಲಾಂಗ್ ಟೈಮ್ ನೀವು ಇರ್ತೀರಾ ಅಂದಾಗ ಆ ಕ್ಯಾಮ್ರಾ ಫೇಸ್ ಮಾಡೋ ರೀತಿ ಭಯ ಇದ್ದಿರತ್ತೆ. ನಿಮ್ಮನ್ನೇ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂದಾಗ ನಿಮಗೆ ಆ ಭಯ ಇತ್ತಾ? ಅಥವಾ ಸ್ಟಾರ್ಟಿಂಗ್ ಹೌದು, ಬಟ್ ನಾನು ತೋರಿಸ್ಕೊತಾನೆ ಇರಲಿಲ್ಲ. ಲೈಕ್ ನಾನು ಅಷ್ಟು ಒಳ್ಳೆ ಆ್ಯಕ್ಟರ್ ಆಗೋಗಿದೆ, ನನಗೆ ಭಯ ಇದ್ರೂ ನಾನು ತೋರಿಸ್ಕೊತಿರ್ಲಿಲ್ಲ. ಇನಿಷಿಯಲ್ ಇದರಲ್ಲಿ ನನಗೆ ಮಾತೇ ಬರ್ತಿರಲಿಲ್ಲ. ನನಗೆ ಅವ್ರ ಎದುರುಗಡೆ ಹೇಗೆ ಡೈಲಾಗ್ ಹೇಳೋದು ಅನ್ನೋಷ್ಟೇ ಫುಲ್ ಭಯ ಇರ್ತಿತ್ತು. ಬಟ್ ವಿತ್ ಟೈಮ್ ಯು ಲರ್ನ್ ಅಂತ ಹೇಳ್ತಾರಲ್ಲ, ಈಗ ಅದೇನು ಅನ್ಸೋದೇ ಇಲ್ಲ. ಇಟ್ಸ್ ಲೈಕ್ 1000 ಜನ ನಿಂತ್ಕೊಂಡು ನೋಡ್ತಾ ಇದ್ವಿ, ಐ ಡೋಂಟ್ ಫೀಲ್ ಎನಿಥಿಂಗ್. ಫಸ್ಟ್ ಸೀರಿಯಲಲ್ಲಿ ಅಥವಾ ಫಸ್ಟ್ ನೀವು ಇಂಡಸ್ಟ್ರಿ ಕಾಲಿಟ್ಟಾಗ ತಗೊಂಡಂಥ ರೆಮ್ಯುನರೇಷನ್ ಎಷ್ಟು ಅಂತ ರಿವೀಲ್ ಮಾಡಿ? 100 ರೂಪಾಯಿ ಜೂನಿಯರ್ ಆರ್ಟಿಸ್ಟ್ಗೆ. ಸೀರಿಯಲ್ಗೆ 1,500 ಏನೋ ಇರಬೇಕು ಪರ್ ಡೇ. ಹಾಂ ಅಷ್ಟೇ. ಅದ್ರ ನಂತರ ರಿಯಾಲಿಟಿ ಶೋ ಫ್ರೀಯಾಗಿ ಮಾಡಿದ್ದೆ. ಈಗ 300 ರೂಪಾಯಿ ಸಿಕ್ಕಿದಂಥ ರೆಮ್ಯುನರೇಷನ್ನ ಏನು ಮಾಡಿದ್ರು ಕಿರಣ್ ಅನ್ನೋದು? ಅದೊಂದು ಇರುತ್ತಲ್ಲ ಸ್ಪೆಷಲ್, ಏನೇ ಮಾಡಲಿ, ಎಷ್ಟೇ ದುಡ್ಡು ಸಿಕ್ಕಿರಲಿ ಹೋಗಿರಲಿ. ಬೆಳಗ್ಗೆ ಸಿಕ್ತು, ಸಂಜೆಗೆ ಪಾನಿಪುರಿ ತಿಂದು. 300 ರೂಪಾಯಿದ್ದು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ. ಸೀರಿಯಲಿಗೆ ಬಂದಾಗ ಹಾಂ, ಅದು ಫಸ್ಟ್
ಅಂದರೆ ಜೂನಿಯರ್ ಆರ್ಟಿಸ್ಟ್ ಮಾಡ್ತಿದ್ದು ಇಟ್ ವಾಸ್ ಕೈಂಡ್ ಆಫ್ ಏನೋ ಕಷ್ಟ ಇದೆ ಅಂತ ಹೋಗಿ ಮಾಡ್ತಿರ್ಲಿಲ್ಲ. ಐ ವಾಂಟೆಡ್ ಟು ನೋ ದ ಪ್ಲೇಸ್, ಐ ವಾಂಟೆಡ್ ಟು ಲರ್ನ್ ದ ಆರ್ಟ್, ಅಂದರೆ ಹೇಗೆ ನಡೆಯುತ್ತೆ ಅಲ್ಲಿ ಅಂತ. ಆ್ಯಂಡ್ ಇಟ್ ಕೈಂಡ್ ಆಫ್ ಒಂದು ಪಾಕೆಟ್ ಮನಿನೂ ಆಗುತ್ತಲ್ಲ ಅಂತ ಅಲ್ಲಿಗೆ ಹೋಗ್ತಿದ್ದು. ಸೊ ಆಗ ಮನಿ ಅನ್ನೋದು ಇಟ್ಸ್ ಸೋ ಹಾರ್ಡ್ ಟು ಅರ್ನ್ ಅಂತ ಆಗ ಇನ್ನೂ ಗೊತ್ತಿರಲಿಲ್ಲ. ಬಿಕಾಸ್ ಕಾಲೇಜಲ್ಲಿ ಹೋಗ್ತಿದ್ದೆ, ಅಪ್ಪ ಅಮ್ಮ ಫೀಸ್ ಎಲ್ಲ ಕಟ್ತಿದ್ರು, ಎವ್ರಿಥಿಂಗ್ ವಾಸ್ ಕನ್ವೀನಿಯಂಟ್ ಫ್ರಮ್ ಹೋಮ್. ಸೊ ಆಗ ಗೊತ್ತಿರಲಿಲ್ಲ. ಬಟ್ ಒನ್ಸ್ ಓಕೆ ಇಟ್ಸ್ ಸೋ ಟಫ್ ಟು ಅರ್ನ್ ಮನಿ ಅಂತ ಗೊತ್ತಾದ್ಮೇಲೆ ಫಸ್ಟ್ ಶೋ ಮಾಡಿದಾಗ ತಗೊಂಡೋಗಿ ಸೀದಾ ನಮ್ಮ ತಾಯಿ ಕೊಟ್ಟಿದ್ದು. ಮನೆಯಲ್ಲಿ ಹೇಳ್ಕೊಳ್ಳೋದಂಥ ಪರಿಸ್ಥಿತಿ, ಬಟ್ ದುಡ್ಡು ಬೇಕು. ಅವಾಗ ಅನ್ಸಿದ್ದೇನು ಕಿರಣ್ ರಾಜ್ಗೆ? ಮುಂದಿನ ಲೆಕ್ಕ ಹಾಕಕ್ಕಾಗ್ಬಾರ್ದು ಅಷ್ಟು ದುಡ್ಡು ಮಾಡ್ತೀನಿ ಅಂತ. ಮಾಡಿದಾರಾ? ಮಾಡ್ತೀನಿ ಆಲ್ಮೋಸ್ಟ್ ಡೇ. ಅಂದರೆ ಇವತ್ತು ಐ ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಎನಿಥಿಂಗ್, ಆ ಥರ ಅಂತೂ ಅಷ್ಟಂತೂ ಇದೆ, ವೇರ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಇನ್ ಅ ರಾಯಲ್ ವೇ. ಸೊ ಕಿರಣ್ ರಾಜ್ ಅವರು ಕನ್ನಡತಿ ಸೀರಿಯಲ್ ಮೂಲಕ ಎಲ್ರಿಗೂ ಪರಿಚಯ ಆಗ್ತಾರೆ. ಅದೊಂದು ಟ್ರೇಡ್ ಮಾರ್ಕ್ ಅನ್ಬೋದು ನಿಮ್ಮ ಲೈಫಿಗೆ. ಆ ಕನ್ನಡತಿ ಅವಕಾಶ, ನೀವು ಈಗ ಇಷ್ಟು ಮಾತಾಡಿದ್ರಲ್ಲಿ ಕನ್ನಡ ಕಡಿಮೆ ಇತ್ತು, ಇಂಗ್ಲೀಷ್ ಜಾಸ್ತಿ ಇತ್ತು, ಬಟ್ ಕನ್ನಡತಿ ಅನ್ನುವಂಥದ್ದು ಕನ್ನಡಕ್ಕೆ ಸೇರುವಂಥ ಒಂದು ಧಾರಾವಾಹಿ ಆಗಿರೋದ್ರಿಂದ ಅದಕ್ಕೆ ನೀವು ಹೆಂಗೆ ಸೆಲೆಕ್ಟ್ ಆದ್ರಿ? ನಾ ಹಿಂದಿ ಶೋ ಒಂದು ಮುಗ್ದಿತ್ತು ನಂದು, ತೂ ಆಶಿಕಿ ಅಂತ. ಅದು ಮುಗ್ದಾದ್ಮೇಲೆ ಚಾನಲಿಂದ ಫೋನ್ ಮಾಡಿದ್ರು, ಓಕೆ ಈ ಥರ ಒಂದು ಶೋ ಇದೆ ಅಂತ. ಸ್ಟೋರಿ ಕೇಳಿದೆ, ಓಕೆ ಅಂದೆ, ಅಷ್ಟೇ. ಆಮೇಲೆ ಆಗಿದ್ದೆಲ್ಲ ತುಂಬ ಜನ ನಿಮ್ಮನ್ನು ಮನೆ ಮಗನ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದರು. ನಿಮ್ಗೆ ಏನು ಅನಿಸ್ದಾಗ ಕನ್ನಡತಿ ಕಂಪ್ಲೀಟ್ ಮುಗ್ದಾದ್ಮೇಲೂ ನಿಮಗೆ ಏನು ಫೀಲ್ ಇತ್ತು? ಯಾಕಂದರೆ ಇವತ್ತಿಗೂ ನಿಮ್ಮನ್ನು ಕನ್ನಡತಿ ಧಾರಾವಾಹಿ ಮೂಲಕನೇ ಗುರುತಿಸೋದು. ಸೊ ನಿಮಗೆ ಅದೊಂಥರ ಟ್ರೇಡ್ ಮಾರ್ಕ್ ಇದ್ದಂಗೆ, ಹೋದಲ್ಲಿ ಬಂದಲ್ಲೆಲ್ಲ ಯಾವ ಥರ ಮಾತಾಡಿಸ್ತಾರೆ ನಿಮ್ಮನ್ನು? ಅಂದರೆ ಸಿ, ಗುಡ್ ವರ್ಕ್ ಇಸ್ ಆಲ್ವೇಸ್ ಅಪ್ರಿಷಿಯೇಟೆಡ್. ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅಂದಾಗ ಅದಕ್ಕೆ ಪ್ರತಿಯೊಬ್ಬರು ಹೊಗಳ್ತಾರೆ. ಸೊ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ರು, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ಮಾತಾಡ್ತಿದ್ರು, ಆ್ಯಂಡ್ ಹೌ ದ ಸ್ಟೋರಿ ಇಸ್ ಗೋಯಿಂಗ್, ಆಮೇಲೆ ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಖುಷಿ ಆಗೋದು, ಬಿಕಾಸ್ ನನಗೆ ಆಲ್ ಆಫ್ ಅ ಸಡನ್ ಆ ಒಂದು ಹೈಪ್ ಬಂದಿದ್ದು. ಬಿಕಾಸ್ ಅದಕ್ಕಿಂತ ಮುಂಚೆ ಸುಮಾರು ಸೀರಿಯಲ್ ಮಾಡ್ತಿದ್ದೆ, ಬಟ್ ಐ ನೆವರ್ ಯೂಸ್ ಟು ಗೆಟ್ ದ್ಯಾಟ್ ಕೈಂಡ್ ಆಫ್ ರೆಕಗ್ನಿಷನ್. ಸೊ ಒಂದ್ಸಲ ಕನ್ನಡತಿ ಅಂತ ಸ್ಟಾರ್ಟ್ ಆದಮೇಲೆ ಓಕೆ, ಪ್ಯೂರ್ ಫೇಮ್ ಅಂದರೆ ಏನು ಅಂತ ಗೊತ್ತಾಗಿದ್ದು. ಈಗ ನಿಮ್ಮ ಫೌಂಡೇಶನಿಂದ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅಂತ, ಯಾಕಂದರೆ ನೀವು ಅದನ್ನು ಜಾಸ್ತಿ ಎಲ್ಲೂ ಹೇಳ್ತಾ ಇಲ್ಲ, ಬಟ್ ಪವರ್ ಟಿ ವಿ ಮೂಲಕ ಹೇಳೋದಾದರೆ ನೀವು ಯಾವಾಗ ಶುರು ಮಾಡಿದ್ರಿ? ಸೊ ಯಾವ ಉದ್ದೇಶಕ್ಕೋಸ್ಕರ ಶುರು ಮಾಡಿದ್ರಿ? ನನ್ನ ಫಸ್ಟ್ ಶೋ ಬಂದಿತ್ತಲ್ಲ, ಆಗಲೇ ಸ್ಟಾರ್ಟ್ ಮಾಡಿದ್ದು. ಲೈಕ್ ಒನ್ಸ್ ಐ ಸ್ಟಾರ್ಟೆಡ್ ಅರ್ನಿಂಗ್ ನನ್ನ ಇದರಲ್ಲಿ, ಸೊ ಆಗಲೇ ಸ್ಟಾರ್ಟ್ ಮಾಡಿದೆ. ಹೋಗ್ತಾ 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 ದೊಡ್ಡದಾಗ್ತಾ ಹೋಗ್ತು. ಆ್ಯಂಡ್ ನಾವು ದೇರ್ ಆರ್ ಸೋ ಮೆನಿ ವಾಲಂಟಿಯರ್ಸ್ ಹೂ ಕೇಮ್ ಇನ್. ಮೇಜರ್ ಟಾರ್ಗೆಟ್ ಐ ವಾಂಟೆಡ್ ಟು ಟಾರ್ಗೆಟ್ ಕಾಲೇಜ್ ಗೋಯಿಂಗ್ ಕಿಡ್ಸ್, ಬಿಕಾಸ್ ಈಗಲಿಂದ ಅವ್ರೊಂದು ಅಭ್ಯಾಸ ಮಾಡಿಕೊಂಡ್ರೆ ಅದು ಲೈಫ್ ಲಾಂಗ್ ಕ್ಯಾರಿ ಆಗುತ್ತೆ. ಆ್ಯಂಡ್ ಸಮ್ಹಾವ್ ನಾನು ನಿಮ್ಗೆ ಹೇಳಿದ್ನಲ್ಲ, ನಂಗೆ ಎಲ್ಲಿಂದ ಕಾಲ್ ಬಂತು, ಹೇಗೆ ಬಂತು ಗೊತ್ತಿಲ್ಲ. ಆ್ಯಂಡ್ ದೇರ್ ಆರ್ ಫ್ಯೂ ಅದರ್ ಥಿಂಗ್ಸ್ ಸಿಮಿಲರ್ಲಿ ಹ್ಯಾಪೆಂಡ್ ವೇರ್ ಇಟ್ ಸೀಮ್ಸ್ ಲೈಕ್ ಮ್ಯಾಜಿಕ್, ಇದು ಹೇಗೆ ಆಗೋಯ್ತು ಅಂತ. ಸೊ ರಾನಿ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟದ ಅಂದರೆ ಅದೇ ರೀತಿ ಪ್ರಚಾರವನ್ನು ಮಾಡಿದ್ರಿ, ಬಟ್ ಅದರ ರಿಸಲ್ಟ್ ನೋಡಿದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ? ಅಫ್ಕೋರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲಿಲ್ಲ, ಬಟ್ ನಂದೇ ನಾನು ಗ್ರಾಫ್ ನೋಡಿದಾಗ ಎಸ್, ಐ ವಾಸ್ ಹ್ಯಾಪಿ. ಅಂದರೆ ಇಫ್ ಐ ಕಂಪೇರ್ಡ್ ಮೈ ಅದಕ್ಕಿಂತ ಮುಂಚೆ ಬಂದಿರೋದಾದರೆ ದೇರ್ ವಾಸ್ ಗ್ರೋತ್. ಬಟ್ ಬೇರೆಯವರು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ, ಐ ವಾಸ್ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ. ಸಾಮಾನ್ಯವಾಗಿ ಒಂದ್ಸಲ ಸೀರಿಯಲಿಂದ ಸಿನಿಮಾಕ್ಕೆ ಎಂಟ್ರಿ ಆದಮೇಲೆ ತಿರ್ಗಾ ಸೀರಿಯಲ್ಗೆ ಹೋಗೋದು ಕಮ್ಮಿ. ಅಂದರೆ ಬಿಗ್ ಸ್ಕ್ರೀನಿಂದ ಮತ್ತೆ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಆಗೋಕ್ಕೆ ಇಷ್ಟಪಡಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ ಅದು ಆಗ್ತಾ ಇದೆ. ಸೊ ಯಾಕೆ ಬಿಗ್ ಸ್ಕ್ರೀನ್ ಮೇಲೆ ನಿಮಗೆ ಅಷ್ಟು ಖುಷಿ ಕೊಟ್ಟಿಲ್ವಾ? ಅಂದರೆ ಬೆಳ್ಳಿ ಪರದೆ ನಿಮಗೆ ಅಷ್ಟು? ಹಂಗೇನಿಲ್ಲ, ಎಲ್ಲಿ ಕೆಲಸ ಮಾಡೋದು ದುಡ್ಡು ಕೊಡ್ತಾರೆ, ಕೆಲಸ ಮಾಡ್ತಿರ್ಬೇಕು, ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಮಾಡ್ತಿರ್ಬೇಕು, ದುಡಿತಾ ಇರಬೇಕು. ಸೊ ಐ ಆಮ್ ಡೂಯಿಂಗ್ ಫಿಲ್ಮ್ಸ್, ಐ ಆಮ್ ಡೂಯಿಂಗ್ ಸೀರಿಯಲ್, ಐ ಆಮ್ ಡೂಯಿಂಗ್ ಮೈಕ್ರೋ. ಇಟ್ಸ್ ಅಬೌಟ್ ವರ್ಕಿಂಗ್ ಆ್ಯಂಡ್ ಅರ್ನಿಂಗ್. ಇಲ್ಲಿ ಬಂದಿರೋದು ಕೆಲಸ ಮಾಡೋಕ್ಕೆ, ಬೇರೆ ಸೆಂಟಿಮೆಂಟ್ ಇಟ್ಕೊಂಡು ಲೈಫ್ ಹಾಳು ಮಾಡ್ಕೊಳಕ್ಕಲ್ಲ. ಸೊ ಜಸ್ಟ್ ವರ್ಕ್ ಆ್ಯಂಡ್ ಅರ್ನ್ ಮನಿ ಅಷ್ಟೇ. ಅಂದರೆ ಫೇಮ್ ವಿಚಾರಕ್ಕೆ ಬರೋದಾದರೆ ನಿಮಗೆ ಸ್ಮಾಲ್ ಸ್ಕ್ರೀನಲ್ಲಿ ಸಿಕ್ಕಿರುವಂತಹ ಒಂದು ಪಬ್ಲಿಸಿಟಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಬಿಗ್ ಸ್ಕ್ರೀನಲ್ಲಿ ಅಂದರೆ ಸಿನಿಮಾಗಳಲ್ಲಿ ಸಿಕ್ಕಿಲ್ಲ ಅನ್ನುವಂಥ ಒಂದು ಕೊರಗಿದೆಯಾ? ಅಲ್ಲ, ಈಗ ಕರ್ನಾಟಕದ ಪಾಪ್ಯುಲೇಷನ್ ಏನು, ನೀವು ಸಿನಿಮಾ ಮಾಡಿದ್ರು ಅಷ್ಟೇ ಜನ ನೋಡಬೇಕು, ಸೀರಿಯಲ್ ಮಾಡಿದ್ರು ಅಷ್ಟೇ ಜನ ನೋಡಬೇಕು, ಎಲ್ಲೋ ಒಂದು ಕಡೆ ನೋಡ್ತಾವ್ರೆ. ಸೊ ಹೇಗೆ ಫೇಮ್ ಡಿಫರ್ ಆಗುತ್ತೆ? ಇಟ್ಸ್ ಲೈಕ್ ದ ಸೇಮ್ ಪೀಪಲ್ ನೋ ಯು, ಇಟ್ ಡಿಪೆಂಡ್ಸ್ ಆನ್ ವೈ ದೇ ನೋ ಯು. ಸೊ ಎನಿವೇ ದೇ ನೋ ಮಿ ಫಾರ್ ಮೈ ಆರ್ಟ್. ಈಗ ಸಿನಿಮಾದಲ್ಲಿ ನಾನು ಕಾರ್ಪೆಂಟರ್ ಆಗಿ ಅದರಿಂದ ಪರಿಚಯ ಆಗಿದ್ದಿದ್ರೆ ಓಕೆ, ಅದೊಂದು ಹೊಸ ಫೇಮು. ಅಲ್ಲೂ ಆ್ಯಕ್ಟರ್ ಆಗಿ ಪರಿಚಯ ಆಗ್ತೀನಿ, ಇಲ್ಲೂ ಆ್ಯಕ್ಟರ್ ಆಗಿ ಪರಿಚಯ ಆಗ್ತೀನಿ. ಸೊ ಐ ಆಮ್, ಫಾರ್ ಮೀ ಇಟ್ಸ್ ಸೇಮ್. ಪರಿಚಯ ಆಗಿರ್ಬೇಕು. ಸಿನಿಮಾ ಮಾಡಲ್ಲ ಅಂದರೆ ಇಲ್ಲೇ ಇಲ್ಲ, ಮಾಡ್ತೀನಿ. ಅಂದರೆ ಇಟ್ಸ್ ಲೈಕ್ ಐ ವಿಲ್ ಡೂ ಎವ್ರಿಥಿಂಗ್. ನಾನು ಮೈಕ್ರೋ ಸೀರೀಸು ಮಾಡ್ತೀನಿ. ಐ ವಾಂಟ್ ಟು ವರ್ಕ್. ಅಂದರೆ ಬೇರೆಯವ್ರ ಖುಷಿ ಬೌಂಡ್ರೀಸ್ಗೆ ನಾನು ವರ್ಕ್ ಮಾಡ್ತಾ ಇಲ್ಲ. ಐ ಆಮ್ ವರ್ಕಿಂಗ್ ಫಾರ್ ಮೈ ಹ್ಯಾಪಿನೆಸ್. ಸೊ ಐ ವಿಲ್ ವರ್ಕ್ ಇಟ್ ದ ವೇ ಐ ವಾಂಟ್ ಇಟ್.
ಅದು ರೀಚ್ ಆಗೋದು ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಮೈ ವರ್ಕ್. ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರು ಇಲ್ಲಿ ಬಂದಿರೋದು ಅವ್ರ ಮನೆ ನಡ್ಸೋಕ್ಕೆ. ಫೇಮ್ ಅನ್ನೋದು ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಯೋರ್ ವರ್ಕ್. ಸೊ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯೋರ್ ವರ್ಕ್ ನನ್ನ ಪ್ರಕಾರ. ಸೊ ದಿಸ್ ಇಸ್ ಅಂದ್ರೆ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಯಾ ಅಂದರೆ ನಾನು ಮುಂಚೆ ಕನ್ನಡತಿ ಮಾಡಬೇಕಾದ್ರೂ ಐ ವಾಸ್ ಡೂಯಿಂಗ್ ಫಿಲ್ಮ್ಸ್. ನಾನು ಈಗಲೂ ಫಿಲ್ಮ್ಸ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇಫ್ ವಿ ಟಾಕ್ ಅಬೌಟ್ ದ ರೀಚ್ ಇದೆ, ಐ ಆಮ್ ನಾಟ್ ಸ್ಯಾಡ್ ಅಬೌಟ್ ಎನಿಥಿಂಗ್. ಐ ಆಮ್ ಹ್ಯಾಪಿ ಅಬೌಟ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ವಿತ್ ಮೀ. ಇದರ ಜೊತೆಗೆ ಇನ್ನೊಂದು ಪ್ರಯತ್ನ, ನೀವು ಆಗಲೇ ಹೇಳಿದಾಗ 2-3 ನಿಮಿಷದ ಎಪಿಸೋಡು ಅಂತ. ಸೊ ಈ ಯೋಚನೆ ಕಿರಣ್ ರಾಜ್ ತಲೆಯಲ್ಲಿ ಯಾಕೆ ಬಂತು? ಯಾಕೆ ಈ ಥರದ್ದೇ ಒಂದು ಎಪಿಸೋಡ್ಗಳು ಮಾಡಬೇಕು, ಅಂಥ ಪ್ರಯೋಗಗಳು ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವ ಕಾನ್ಫಿಡೆಂಟ್ ಇದೆಯಾ? Entertainment is never dying, but the way of consuming entertainment varies. ಮುಂದೆ ಫ್ಯೂಚರ್ಗೆ ಲೈಕ್ ನೆಕ್ಸ್ಟ್ 5 years ಏನಿರುತ್ತಲ್ಲ ಆ ಪ್ಲ್ಯಾಟ್ಫಾರ್ಮ್ ನಾವು ಟಾರ್ಗೆಟ್ ಮಾಡಬೇಕು. ಇಫ್ ವಿ ಆಲ್ವೇಸ್ ಗೆಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ವಿ ಆರ್ ಆಲ್ವೇಸ್ ಡೂಯಿಂಗ್, ಅದರಿಂದನೂ ಆಗಲ್ಲ. ಸೊ ಫ್ಯೂಚರ್ಗೆ ಓಕೆ, ಇವತ್ತು ಟೆಲಿವಿಷನ್ ಇದೆ, ಸಿನಿಮಾ ಇದೆ, ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದಕ್ಕೆ ಈಗಲಿಂದನೇ ಪ್ರಿಪೇರ್ ಆಗಬೇಕಲ್ವಾ. ಫಾರ್ ಎಕ್ಸಾಂಪಲ್ ಈಗ AI ಎಲ್ಲ ಬಂದಾಗ ಎವ್ರಿವನ್ ವಾಸ್ ಸೋ ವರಿಡ್, ಓಕೆ IT ಕೆಲಸ ಇರಲ್ಲ, AI ವಿಲ್ ಡೂ ಎವ್ರಿಥಿಂಗ್ ಅಂತ. ಸೊ ಆ ಟೈಮಲ್ಲಿ ಹಂಗೆ ಅಳೋ ಬದಲು ಸ್ಟಾರ್ಟ್ ಲರ್ನಿಂಗ್ ಕೋಡಿಂಗ್, AI ಪ್ರಾಂಪ್ಟ್ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಸೊ ದೆನ್ ಯು ವಿಲ್ ಅಗೇನ್ ಹ್ಯಾವ್ ಅ ಜಾಬ್ ಬಿಕಾಸ್ ಯು ವಿಲ್ ಬಿ ದ ಓನ್ಲಿ ಒನ್ who is saying, okay, I know how to operate AI. So I believe in updating myself. ಸೊ ಸಿನಿಮಾ ವಿಚಾರಕ್ಕೆ ಬಿಟ್ಟು, ಸೀರಿಯಲ್ ವಿಚಾರಕ್ಕೆ ಬಿಟ್ಟು ಸದ್ಯಕ್ಕೆ ನೀವು ಏನು ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಏನೋ ಶುರು ಮಾಡಿದ್ದೀರಾ ಅನ್ನುವಂಥ ಸುದ್ದಿ ಇದೆ. ಹಾಂ, ತುಂಬ ಮುಂಚೆಯಿಂದಾನೇ ಇತ್ತು ಕನ್ನಡತಿ. ಅಷ್ಟು ಗೊತ್ತಿಲ್ಲ, ನೀವು ಕನ್ನಡತಿಯಲ್ಲಿ ನೋಡಿದ್ದಾರೆ, ನಿಮ್ಮನ್ನು ಕನ್ನಡದಲ್ಲಿ ನೋಡ್ತಿದ್ದಾರೆ. ಬಟ್ ಅದು ಬಿಟ್ಟು ಕಿರಣ್ ರಾಜನ್ನ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಮಾತಾಡೋದಾದರೆ, ಕ್ಲೋದಿಂಗ್ ಬ್ರ್ಯಾಂಡ್ ಇದೆ, ಪರ್ಫ್ಯೂಮ್, ಜ್ಯುವೆಲ್ರಿ, ಕಾಸ್ಮೆಟಿಕ್ಸ್, ರೆಸ್ಟೋರೆಂಟ್. ಓಕೆ, ಇದ್ರ ಜೊತೆಗೆ ಅಬ್ರಾಡಲ್ಲೂ ಕೂಡ ಒಂದು ಬಿಸ್ನೆಸ್ ಇದೆಯಂತೆ, ಗೊತ್ತಿಲ್ಲ ನೀವು ಹೇಳಿದ್ದು. ಸೊ ಅದ್ರ ಬಗ್ಗೆ ರಿವೀಲ್ ಮಾಡಬಹುದಾ? ಹಾಂ, ಆದರೆ ರೆಂಟಲ್ ಬಿಸ್ನೆಸ್ ಇದೆ ಪಟಾಯದಲ್ಲಿ. ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಯಾಕಂದರೆ ನೀವು ಈಗಾಗಲೇ ಹೇಳಿದರೆ ಮೈಕ್ರೋ ಸೀರೀಸ್ ಅದೊಂದಿದೆ, ಬಟ್ ಸಾಕಷ್ಟು ಬೇರೆ ಬೇರೆ ಕಡೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಿದ್ದೀರಾ. ಸೊ ಏನು ಮಾಡಬೇಕು ಮುಂದೆ, ನಿಮ್ಮ ಪ್ಲ್ಯಾನಿಂಗ್ ಏನು ಅಂತ? ಝೀರೋ ಗ್ರಾವಿಟಿ ಒಂದ್ಸಲ ಫ್ಲೈ ಆಗಬೇಕು ಅಂತ, ಸ್ಪೇಸ್. ಸೀರಿಯಸ್ಲಿ ಜೋಕ್ ಮಾಡ್ತಿದ್ದೀರಾ? ನೋ ಸೀರಿಯಸ್, ಐ ಆಮ್ ಸೀರಿಯಸ್. ನಾನು ಅಡ್ವೆಂಚರ್ಸ್ ಎಲ್ಲ ಮಾಡ್ತಾನೆ ಇರ್ತೀನಲ್ಲ, ಲೈಕ್ ಪ್ಯಾರಾ ಅದೆಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಇನ್ ಮೈ ಮೈಂಡ್ ರೈಟ್ ನೌ. ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ ಕಿರಣ್ ರಾಜ? ಒಂದು ಕಡೆ ಕಾರಣ, ಇನ್ನೊಂದು ಕಡೆ ನಿಮ್ಮದೇ ಮೈಕ್ರೋ ಸೀರೀಸ್ ಇದು ವರ್ಕ್ ನಡೀತಾ ಇದೆ, ಒಂದು ಕಡೆ ಬಿಸ್ನೆಸ್ಸು, ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ? ಕಷ್ಟ ಅನಿಸುತ್ತೆ, ಬಟ್ ಆಗೋಗುತ್ತೆ. ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಗೋಸ್ ಪರ್ಫೆಕ್ಟ್. ರುಟೀನ್ ಹೇಳ್ಬಿಡ್ಬೋದಾ? ಟೈಮ್, ರುಟೀನ್, ಡೇ ಇದು ಯಾವುದೋ ಒಂದಂತೂ ಲೈಫಿಂದ ಎಲ್ಲ ಮಿಸ್ ಆಗೋಗಿದೆ. ಕ್ಯಾಲೆಂಡರ್ ಅನ್ನೋ ಆ್ಯಪ್ ಡಿಲೀಟ್ ಆಗಿದೆ ಲೈಫಿಂದ. ಸೊ ಅದು ಬಿಟ್ಟರೆ ಕೆಲವು ಸರಿ ಈಗ ನೆನ್ನೆನೇ ನೋಡಿ, ಬೆಳಗ್ಗೆ 5 to 9 ಕರ್ಣ, 9 to 6 ಮೂವಿ, ಆ್ಯಂಡ್ 6 to ಅಗೇನ್ ನೈಟ್ ಟು ಸೀರೀಸ್, ಆ ಥರ ಮಾಡಿರೋದು. ಬಟ್ ಐ ಆಮ್ ಯೂಸ್ ಟು ಇಟ್ ಆ್ಯಂಡ್ ಐ ಫೀಲ್ ಹ್ಯಾಪಿ. ನಂಗೆ ಅದು ನಾನು ಹೇಳಿಲ್ಲ, ನಾನು ಯಾವತ್ತು ಅದನ್ನು ಅಯ್ಯೋ ಕಷ್ಟ ಅಂತ ಅನ್ಸಲ್ಲ. ಯಾವಕ್ಕೆ ಅಂದರೆ ಕೆಲಸ ಇಲ್ಲದಿದ್ದಾಗ 1 hour ಕೆಲಸದ್ದು ವ್ಯಾಲ್ಯೂ ಗೊತ್ತಾಗೋಗುತ್ತೆ. ಸೊ ವೆನ್ ಯು ಹ್ಯಾವ್ ವರ್ಕ್, ಎಂಜಾಯ್ ಇಟ್, ಡೂ ಇಟ್, ಅರ್ನ್, ಅಷ್ಟೇ. ಸೊ ಕೊನೆಯದಾಗಿ, ಒಂದು ಕಡೆ ಸಿನಿಮಾ, ಸೀರಿಯಲ್ ಇದೆಲ್ಲ ಬ್ಯುಸಿ ಆಗಿದ್ದೀರಾ. ಫ್ಯಾಮಿಲಿ ವಿಚಾರ ಬರೋದಾದರೆ, ಯಾವಾಗ ಮದುವೆ ಅನ್ನುವಂಥ ಮಾತು ಆಗ್ತದೆ ಇನ್ನೊಂದು ವರ್ಷದಲ್ಲಿ? ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ? ಇಲ್ಲ, ಈಗ ಸದ್ಯಕ್ಕಿಲ್ಲ. ಮದುವೆ ಆದರೆ ಸೀದಾ ಅದೇ ಫಸ್ಟ್ ರಿಲೇಷನ್ಶಿಪ್ ನಂದು. ಓಕೆ. ಹುಡುಗಿ ಯಾರು ನಂಬಲ್ಲ, ಕಮೆಂಟಲ್ಲಿ ಹಾಕ್ತಾರೆ ನೋಡಿ. ಅಂದರೆ ಹುಡುಗಿ ಹುಡುಕ್ತಿದ್ದಾರಾ? ನಿಮಗೆ ಈ ಥರ ಒಂದು ಡ್ರೀಮ್ಸ್ ಇದೆಯಾ? ನನಗೆ ಹುಡುಕೋ ಪರಿಸ್ಥಿತಿ ಬರುತ್ತೆ ಹೇಳಿ, ಹೇಳಿದ್ರೆ ಸಾಕು. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಂದು ಒಳ್ಳೆ ಪ್ರೊಡಕ್ಷನ್ ಮೂಲಕ ಮತ್ತೆ ಜನರನ್ನು ರಂಜಿಸಕ್ಕೆ ಬರ್ತಾ ಇದ್ದೀರಾ. ಆದಷ್ಟು ಬೇಗ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ಜೊತೆಗೆ ಹೊಸ ಪ್ರಯತ್ನ ಅದು ಕೂಡ ಒಳ್ಳೆ ರೀತಿಯಲ್ಲಿ ರೀಚ್ ಆಗಲಿ ಅನ್ನುವಂಥದ್ದು ಪವರ್ ಟಿವಿ ಆಶಯ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕಿರಣ್ ರಾಜ್ ಅನ್ನುವಂಥ ಒಬ್ಬ ಕಲಾವಿದ ಬಂದಂಥ ರೀತಿ, ಅವರಿಗೆ ಆದಂಥ ಒಂದಿಷ್ಟು ಅನುಭವಗಳು, ಇಂಡಸ್ಟ್ರಿಯಲ್ಲಿ ಅವರು ಮಾಡೋಕ್ಕೆ ಹೊರಟಿರುವಂಥ ಪ್ರಯತ್ನ, ಇದೆಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.